ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ತದಿಗೆ ತಿಥಿ, ಮೃಗಶಿರಾ ನಕ್ಷತ್ರ, ಸೋಮವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಅಕ್ಷರ ಆರೋಗ್ಯ ಹಾಳಾಗುತ್ತಿದೆ. ಪಿಯುಸಿ ಫೇಲ್ ಆಗಿರೋರು ಶಿಕ್ಷಣ ಮಂತ್ರಿ. ಸರ್ಕಾರ ಜನರನ್ನೇ ಮರೆತಿದೆ. ಎಚ್ ವಿಶ್ವನಾಥ್ ವಾಗ್ದಾಳಿ. ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಆನೆಗಳ ನಡುವೆ ಏಕಾಏಕಿ ಜಗಳ. ದುಬಾರೆ ಆನೆ ಶಿಬಿರದಲ್ಲಿ ನಡೆದ ದುರ್ಘಟನೆಯಲ್ಲಿ ಪ್ರವಾಸಿ ಮಹಿಳೆ ಸಾವು. ಪತಿಗೆ ಗಂಭೀರ ಗಾಯ. ಕೆಪಿಸಿಸಿ ಕಚೇರಿಯಾಯಿತು ರಣಾಂಗಣ. ಹಲವು ಪದಾಧಿಕಾರಿಗಳನ್ನು ಸ್ಥಾನದಿಂದ ವಜಾಗೊಳಿಸಿದ್ದಕ್ಕೆ ಗಲಾಟೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ತಾಲೂಕಿನ ಮಾದಹಳ್ಳಿ ಗ್ರಾಮದಲ್ಲಿ ಪುತ್ರನಿಂದ ತಾಯಿಯ ಹತ್ಯೆ ನಡೆದಿರುವ ಘಟನೆ ಬೆಚ್ಚಿ ಬೀಳಿಸಿದೆ. 48 ವರ್ಷದ ಸುಧಾ ಮೃತ ದುರ್ದೈವಿ. ತಾಯಿ ಪರಪುರುಷನೊಂದಿಗೆ ಓಡಾಡುತ್ತಿರುವುದನ್ನು ವಿರೋಧಿಸಿದ್ದ ಪುತ್ರ ಶಿವರುದ್ರಪ್ಪ ಹಲವು ಬಾರಿ ಬುದ್ಧಿಮಾತು ಹೇಳಿದ್ದ ಎನ್ನಲಾಗಿದೆ. ಆದರೆ ಮಗನ ಮಾತನ್ನು ಲೆಕ್ಕಿಸದೆ ಸುಧಾ ಬೈಕ್ನಲ್ಲಿ ಪರಪುರುಷನೊಂದಿಗೆ ಸಂಚರಿಸುತ್ತಿದ್ದಳು ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಆಕ್ರೋಶಗೊಂಡ ಪುತ್ರ ತಲೆಗೆ ಬಲವಾಗಿ ಹೊಡೆದು ತಾಯಿಯನ್ನು ಹತ್ಯೆ ಮಾಡಿದ್ದಾನೆ. ಬಳಿಕ ತೋಟದಲ್ಲಿ ಮೃತದೇಹಕ್ಕೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣದಲ್ಲಿ ಆರೋಪಿಗೆ ಚಿಕ್ಕಪ್ಪನ ಮಕ್ಕಳಾದ 24 ವರ್ಷದ ಆಕಾಶ್ ಮತ್ತು 22 ವರ್ಷದ ಅಭಿ ಸಹಕಾರ ನೀಡಿರುವ ಶಂಕೆ ವ್ಯಕ್ತವಾಗಿದೆ. ಜಯಪುರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಜಯಪ್ರಕಾಶ್ ಹಾಗೂ ತಂಡ ಪ್ರಕರಣ ಭೇದಿಸಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮೃತೆಯ ತಾಯಿ ಯಾರ್ ಜೊತೆಗೋ ಓಡಾಡ್ತಾಳೆ ಅಂತ ಜಿದ್ದು ಇಟ್ಕೊಂಡಿದ್ರು. ನನ್ನ ಮಗಳು ಫ್ಲೋರ್ ಮಿಲ್ ಇಟ್ಕೊಂಡು ಜೀವನ ಸಾಗಿಸುತ್ತಿದ್ದಳು. ಅಳಿಯ ಮಗಳು ಮಾತಾಡಿ 20 ವರ್ಷ ಆಗಿತ್ತು, ಮಕ್ಕಳಿಗೆಲ್ಲ ಹೇಳಿ ನನ್ ಅಳಿಯನೇ ಮಾಡಿಸಿದ್ದು ಎಂದು ಕಣ್ಣೀರಿಟ್ಟಿದ್ದಾರೆ. ಜಮೀನು ಅಲ್ಲಕ್ಕೆ ತಗೋಗ್ಸುಟ್ಟಿರೋದು ಕಣ್ಣು ಹೋಗ್ತಾನೆ ಬೇಯಿಸಾಕ್ಬಿಟ್ಟವನು. ಅಯ್ಯೋ ನಾನು ಬೇಯಿಸ್ಬೇಡ ಅಂತ ಕೈ ಮುಗಿದ್ಲು ಅಂತಲ್ಲಪ್ಪ ಅಪ್ಪ, ನಾನು ಹೊಡಿಬೇಡ ಅಂತ ಕೈ ಮುಗಿದ್ಲು ಅಂತಲ್ಲಪ್ಪ. ಎಲ್ಲಿ ಕಳ್ದನಪ್ಪ ಅಪ್ಪೋ. ನಾನು ಇರಲಿ ಅಂತ ನೀರು ಒತ್ತಿ ಸೌದ ಒತ್ತಿ ಮನ ಕಟ್ಕೊಟ್ಟು ಇವತ್ತು ಅಂಥ ಮಗಳ ಸಾಯಿಸ್ನಲ್ಲವ ಅವನಿದ್ದೇನು ಮುಖ ಹೊತ್ಕೊಂಡು ಅಂತ ತಾಯಿ ಆದವಳ. ಅಯ್ಯೋ ನಂತವಿಲ್ಲ ಕಡ್ತದ ಯಾರನ್ನಾರ ಕೇಳಿ ಅವ್ರ ಜನ್ಮ ನಂತವಿಲ್ಲ. ಇಬ್ರು ಹೆಣ್ಮಕ್ಳನ್ನ ಅಣ್ಣ ತಮ್ಮದಿರ್ಗೆ ಕೊಟ್ಟಿದ್ವಿ. ಇವ್ರಿಗೆ ಎಷ್ಟು ಜನ ಮಕ್ಕಳು? ಅವಳಿಗೆ 3 ಜನ. ಇಬ್ರು ಹೆಣ್ಮಕ್ಳು ಮದುವೆ ಆಗವ್ರ. ಯಾತಕ್ಕೆ ಮಾಡಿರೋದು ಅಂದ್ರೆ ಅದೇ ಹಿಂಗೆ ಹೊರ್ಗಡೆ ಹೋಯ್ತಾಳ ಎಲ್ಲೋ ಯಾರೊಂದ್ಗೋ ಏನೋ ಅಂತ ಮಡಿಕೊಂಡಿದ್ರು ನಚ್ಚ ಅಷ್ಟೇ, ಇನ್ನೇನು ಮಾಡಿಲ್ಲ. ಆಯ್ತು ಅವ್ರ ಗಂಡ ಇಡ್ತಿರ್ಗ ಆಯ್ತಾಯ್ತು. ಮಗ ಮಾತ್ರ ಅವನು ಮಾತಾಡಿಸ್ತಿತ್ತಿಲ್ಲ, ನಮ್ಮನು ಅಜ್ಜಿ ಅಂತ ಮಾತಾಡಿಸ್ತವನಲ್ಲ. ಮಾತ್ರ ಗಲಾಟೆ ಗಂಡ ಇಡ್ತಿರ್ಗ ಆಯ್ತಾಯ್ತು. ಆದ್ರೆ ನನ್ನ ಮಗ ಮಾತಾಡ್ತಿತ್ತಿಲ್ಲ, ನನ್ನ ಮಗಳೇನು ಮಾತಾಡ್ತಿತ್ತಿಲ್ಲ. 3 ಜನ. ಇಬ್ರು ಹೆಣ್ಮಕ್ಕ, ಇವನು ಮೊದಲ ಮಗ ನೆನ್ಸಾಯ್ಸಿರಮ್ಮ. ಇಲ್ಲ ಅವರು ಮಾತಾಡ್ತಿತ್ತಿಲ್ಲ. ಸಪ್ರೇಟಾಗಿ ಇಲ್ಲೇ ಇದ್ಲು. ಇಲ್ಲ ಅದೇ ಮನೇಲಿ ಇದ್ಲು. ಅವರೆಲ್ಲ ಅಲ್ಲವ್ರ ಆರಾಮ್ಸಿತ್ತು. ಮದುವೆಗೆ 2 ಮಕ್ಕಳವ. ಅವರೇ ಮಾಡಿದ್ರು, ಅವ್ರ ಯಜಮಾನ್ರು ಅವ್ರೇ ಸೇರ್ಕೊಂಡು. ಮದುಗೂ ಹೋಗಿದ್ಲು, ಬಾಣತನೂ ಮಾಡಿದ್ಲು, ಎಲ್ಲನೂ ಮಾಡಿ ಕಳಿಸ್ಬಿಟ್ಟು ವರ್ಷದಿಂದ ಈಚೆಗೆ ಹಿಂಗೆ ತೆಗೆದ್ರು ಹೆಣ್ಮಕ್ಕ ಎಲ್ಲ. ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ ವಿಶ್ವನಾಥ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಶಾಲೆಗಳ ಮುಚ್ಚುವಿಕೆ, ಶಿಕ್ಷಣ ಕ್ಷೇತ್ರದ ಹಿನ್ನಡೆ ಹಾಗೂ ಸರ್ಕಾರದ ಜಾಹೀರಾತು ವೆಚ್ಚಗಳ ಬಗ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದರು. 16,000 ಶಾಲೆಗಳಿಗೆ ಬಾಗಿಲು ಹಾಕುವ ಪರಿಸ್ಥಿತಿ ಬಂದಿದೆ. ಶಿಕ್ಷಣದ ಅಭಿವೃದ್ಧಿ ಹೆಸರಿನಲ್ಲಿ ಸಾವಿರಾರು ಕೋಟಿ ಸಾಲ ತರುತ್ತಿದ್ದಾರೆ. ಆದರೆ ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟ ಕುಸಿಯುತ್ತಿದೆ. ಅಕ್ಷರ ಆರೋಗ್ಯ ಹಾಳಾಗುತ್ತೆ. ಅಕ್ಷರ ಆರೋಗ್ಯ ಹಾಳಾದರೆ ದೇಶ ಹಾಳಾದಂಗೆ, ಆ ರಾಜ್ಯ ಹಾಳಾದಂಗೆ. ಪಿಯುಸಿ ಫೇಲ್ ಆಗಿರೋರು ಶಿಕ್ಷಣ ಮಂತ್ರಿ ಎಂದು ಟೀಕಿಸಿದರು. ಸಾಧನಾ ಸಮಾವೇಶಗಳ ಹೆಸರಿನಲ್ಲಿ ಸರ್ಕಾರ ಸ್ವಯಂ ಪ್ರಚಾರದಲ್ಲಿ ತೊಡಗಿದೆ ಎಂದು ಆರೋಪಿಸಿದ ಅವರು, ಜನರ ತೆರಿಗೆ ಹಣವನ್ನು ಜಾಹೀರಾತುಗಳಿಗೆ ವ್ಯರ್ಥ ಮಾಡಲಾಗುತ್ತಿದೆ ಎಂದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿಯೂ ಸರ್ಕಾರದ ವಿರುದ್ಧ ಪ್ರಶ್ನೆ ಎತ್ತಿದ ವಿಶ್ವನಾಥ್, ಜನರ ಬೆವರಿನ ಹಣವನ್ನು ಜವಾಬ್ದಾರಿಯಿಲ್ಲದೆ ಖರ್ಚು ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಿಜಾಬ್ ವಿಚಾರವನ್ನು ಮತ್ತೆ ಪ್ರಸ್ತಾಪಿಸುವ ಮೂಲಕ ಸರ್ಕಾರವೇ ಸಮಾಜದಲ್ಲಿ ಅನಗತ್ಯ ವಿವಾದ ಹುಟ್ಟುಹಾಕುತ್ತಿದೆ ಎಂದು ಅವರು ಆರೋಪಿಸಿದರು. ನಿಮ್ಮನ್ನ ನೀವೇ ಹೊಗಳಿಕೊಳ್ಳುವುದು ಸಾಧನಾ ಸಮಾವೇಶ. ಹಾಗಾಗಿ ಇದೊಂದು ಜನಹಿತವನ್ನೇ ಮರೆತಂತ ಸರ್ಕಾರ. ಇದು ಬೇಜವಾಬ್ದಾರಿ ಸರ್ಕಾರ, ಬರೀ ಜಾಹೀರಾತು ಸರ್ಕಾರ ಎಂದು ಕಿಡಿಕಾರಿದರು. ಅಕ್ಷರ ಆರೋಗ್ಯ ಹಾಳಾಗೋಯ್ತು. ಅಕ್ಷರ ಆರೋಗ್ಯ ಹಾಳಾದರೆ ಆ ದೇಶ ಹಾಳಾದಂಗೆ, ಆ ರಾಜ್ಯ ಹಾಳಾದಂಗೆ.
16,000 ಶಾಲೆ ಬಾಗಿಲಾಕಿದ್ವಲ್ರಿ. 16 ಅವು ಯಾರೋ PUC ಫೇಲ್ ಆದವನು ತಗೊಂಬಂದು ನೀವು ಮಂತ್ರಿ ಮಾಡಿಬಿಟ್ಟು ಅವನಿಗೆ ಅವು ಏನೇನೋ ಭಾಷಣ 2,000 ಕೋಟಿ ಸಾಲ ತಂದಿದ್ದಾರ್ರಿ. ಈಗ ADBಯಿಂದ 2,000 ಕೋಟಿ ಸಾಲ ಶಾಲಾ ಶಿಕ್ಷಣದ ಪ್ರಗತಿ ಮಾಡ್ತೀವಿ ಅಂತ. ಏನು ಪ್ರಗತಿ ಮಾಡ್ತೀರಾ? ಏನು 2,000 ಕೋಟಿ ತೀರ್ಸವ್ರು ಯಾರು? ಜನ. ಏನು ಶಿಕ್ಷಣ ತಜ್ಞೆ, ಶಿಕ್ಷಣ ಮಂತ್ರಿ? ಇದಕ್ಕೂ ಶಿಕ್ಷಣ ತಜ್ಞರು, ಅನುಭಾವಿಕರು, ಶಿಕ್ಷಕರು, ದೆನ್ ಮನೋವೈದ್ಯರು ಭಾಳ ಇಂಪಾರ್ಟೆಂಟ್. ನಿಮ್ಮನ್ನು ನೀವೇ ಹೊಗಳ್ಕೋದು ಸಾಧನಾ ಸಮಾವೇಶ. ಹಾಗಾಗಿ ಇದೊಂದು ಜನಹಿತವನ್ನೇ ಮರೆತಂಥ ಸರ್ಕಾರ, ಬೇಜವಾಬ್ದಾರಿ ಸರ್ಕಾರ. ಬರೀ ಜಾಹೀರಾತು ನೋಡಿ. ಇವತ್ತು ಯಾವುದೋ ಆ ಬರೀ ಬಸ್ದೇ ಒಂದು ದೊಡ್ಡದು, ಏನಿಲ್ಲ ಅದರೊಳಗೆ ಎಂಥದ್ದಿಲ್ಲ. ಸುಮಾರು ಇಲ್ಲಿನ ತನಕ ಒಂದು 500 ಕೋಟಿ ರೂಪಾಯಿ ಸರ್ಕಾರಿ ಜಾಹೀರಾತು ಕೊಟ್ಟಿದ್ದಾರೆ. ಏನೂ ಇಲ್ಲ. ನಾವು ಅದನ್ನು ಕಡ್ದೋ, ನಾವು ಇದನ್ನು ಕಡ್ದೋ ಅಂತಂತೇಳಿ പക്ഷെ ಯಾವ ಸರ್ಕಾರನೂ ಕೂಡ ಈ ರೀತಿಯಾಗಿ ತನ್ನ ಸಾಧನೆಗಳ ಬಗ್ಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮಾಧ್ಯಮದಲ್ಲಿ ಹಾಗೆ ಏನಾದರೂ ಇವೇನು ಹೇಳಿದ್ರು ಜನ ನಂಬ್ತಾ ಇಲ್ಲ. ಜನರು ಸರ್ಕಾರನ ನಂಬ್ತಾ ಇಲ್ಲ. ಮಾದೇವಪ್ಪ, ನಿನ್ನ ಹೆಡ್ತಿಗೂ ಫ್ರೀ, ನನ್ನ ಹೆಡ್ತಿಗೂ ಫ್ರೀ ಅಂತೇಳಿ CM. ಎಲ್ಲರಿಗೂ 2,000. ಈವನ್ ಚೀಫ್ ಸೆಕ್ರೆಟರಿನೂ 2,000 ತಗೋಬಹುದು. ಯಾರು ಇದೀನ ಸರ್ಕಾರ? ನಾಡಿನ ಬೆವರಿನ, ಜನರ ಬೆವರಿನ ಶ್ರಮದ ಫಲ ಆ ಖಜಾನೆ ದುಡ್ಡನ್ನ ಹಿಂಗೆ ಖರ್ಚು ಮಾಡ್ತಾರೇನ್ರಿ ಯಾರಾದರೂ? ಛೇ 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 ಛೇ. ಒಂದು ರೀತಿಯಲ್ಲಿ ದಿವಾಳಿ ಥರ ಅಂತ. ನಾವೇನು ಬೇಕಾದ್ರೂ ಮಾಡ್ತೀವಿ, ಯಾವನ್ರಿ ಕೇಳೋನು ನಮ್ಮನ್ನು ಅಂತ. ಶಾಲಾ ಶಿಕ್ಷಣ ಅಧೋಗತಿ ಹೋಯಿತು. ಶಾಲಾ ಶಿಕ್ಷಣ ನಿಮ್ಗೆ ಯಾರಾದರೂ ಹಿಜಾಬ್ ಕೇಳಿದರೆ, ಯಾರಾದರೂ ಮುಸ್ಲಿಂ ಮುಖಂಡಗಳು ಆ ಹಿಜಾಬಿಂದ ಪಾಪ ಭಾಳ ಸಂಕಷ್ಟ ಅನುಭವಿಸಿದ್ರು. ಹೋಗ್ಲಿ, ಅದೇನು ಸುಪ್ರೀಂ ಕೋರ್ಟ್ ಇಂಟರ್ವೆನ್ಷನ್ ಏನೆಲ್ಲ ಆಯಿತು, ತಣ್ಣಗಿತ್ತು. ತಿರುಗಿ ನೀವೇ ಜಗಳ ಹತ್ತಿಸ್ತಾ ಇದ್ದೀರಿ. ಈಗ ಸರ್ಕಾರನೇ ಜಗಳ ಹತ್ತಿಸ್ತಾ ಇದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಹೊಳೆ ಬೀದಿಯಲ್ಲಿರುವ ಬಟ್ಟೆ ಅಂಗಡಿಯಲ್ಲಿ ಸಂಭವಿಸಿದ ಆಕಸ್ಮಿಕ ಅಗ್ನಿ ಅವಘಡದಿಂದ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಸ್ಥಳೀಯ ನಿವಾಸಿ ಸಂತೋಷ್ ಅವರಿಗೆ ಸೇರಿದ ಅಂಗಡಿಯಲ್ಲಿ ನಿನ್ನೆ ರಾತ್ರಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲೇ ಅಂಗಡಿ ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ. ಅಂಗಡಿಯಲ್ಲಿದ್ದ ಬಟ್ಟೆಗಳು, ಪೀಠೋಪಕರಣಗಳು ಸೇರಿದಂತೆ ಬಹುತೇಕ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ಸ್ಥಳೀಯರು ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಧಾವಿಸಿದ ಸಿಬ್ಬಂದಿ ಹರಸಾಹಸಪಟ್ಟು ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ. ಪ್ರಾಥಮಿಕ ತನಿಖೆ ಪ್ರಕಾರ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರಬಹುದು ಎಂದು ಶಂಕಿಸಲಾಗಿದೆ. ಘಟನೆ ಸಂಬಂಧ ಹೆಚ್ಚಿನ ತನಿಖೆ ಮುಂದುವರೆದಿದೆ.
ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಜೆಸಿಪುರ ಅರಸೀಕೆರೆ ಮುಖ್ಯ ರಸ್ತೆಯ ಪಡುವನಹಳ್ಳಿ ಬಳಿ ಭಾನುವಾರ ರಾತ್ರಿ ಚಿರತೆಯೊಂದು ಕಾಣಿಸಿಕೊಂಡು ಸ್ಥಳೀಯರು ಹಾಗೂ ವಾಹನ ಸವಾರರಲ್ಲಿ ಆತಂಕ ಮೂಡಿಸಿದೆ. ರಸ್ತೆಯ 8ನೇ ಮೈಲಿ ಕಲ್ಲಿನ ಸಮೀಪದ ಪೊದೆಯೊಂದರ ಬಳಿ ಚಿರತೆ ರಸ್ತೆ ಕಡೆ ಇಣುಕುತ್ತಿರುವ ದೃಶ್ಯವನ್ನು ವಾಹನ ಸವಾರರು ಗಮನಿಸಿದ್ದಾರೆ. ಈ ಭಾಗದಲ್ಲಿ ರಾತ್ರಿ ವೇಳೆ ಬೈಕ್ ಹಾಗೂ ಇತರ ವಾಹನಗಳಲ್ಲಿ ಸಂಚರಿಸಲು ಭಯವಾಗುತ್ತಿದೆ ಎಂದು ಸವಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವನ್ಯಮೃಗಗಳ ಹಾವಳಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಚಿರತೆಯನ್ನು ಸೆರೆಹಿಡಿದು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸ್ಥಳೀಯರು ಎಚ್ಚರಿಕೆಯಿಂದ ಸಂಚರಿಸುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. పర్రామ సెకండ్ ఇచ్చిద్దాబా నాకే ఇప్పుడు ఏమి లేదు జింక జింక కాదు అది చెప్తే అడిగిందా ఇంటికి వస్తుందా పర్రామ సెకండ్ ఇచ్చిద్దాబా నాకే ఇప్పుడు ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಬಿಜೆಪಿ ನಾಯಕ ಸಿಟಿ ರವಿ ರಾಜ್ಯ ಸರ್ಕಾರ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ ಟೀಕಿಸುವುದು ಪ್ರಿಯಾಂಕ್ ಖರ್ಗೆ ಅವರಿಗೆ ಗುಣಪಡಿಸಲಾಗದ ರೋಗವಾಗಿದ್ದು ಅದಕ್ಕೆ ಪ್ರತಿಕ್ರಿಯಿಸಿದಷ್ಟು ಅದು ಹೆಚ್ಚಾಗುತ್ತದೆ, ನಿರ್ಲಕ್ಷ್ಯ ಮಾಡೋದೇ ಉತ್ತಮ ಎಂದು ವ್ಯಂಗ್ಯವಾಡಿದರು. ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶವನ್ನು ಟೀಕಿಸಿದ ಅವರು ಸರ್ಕಾರ ಯಾವ ಸಾಧನೆ ಮಾಡಿದೆ ಎಂದು ಸಮಾವೇಶ ನಡೆಸುತ್ತಿದೆ ಎಂದು ಪ್ರಶ್ನಿಸಿದರು. ಅಭಿವೃದ್ಧಿ ನಿಗಮದ ದುಡ್ಡು ತಿಂದಿರೋದು ಸಾಧನೆಯಾಗುತ್ತಾ? ಎಸ್ಸಿಪಿ ಟಿಎಸ್ಪಿ ನಿಧಿ ದುರ್ಬಳಕೆ, ಕಾರ್ಮಿಕ ಇಲಾಖೆಯ ಭ್ರಷ್ಟಾಚಾರ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ನಿರ್ಲಕ್ಷ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ವಿಳಂಬ ಸೇರಿದಂತೆ ಹಲವು ವಿಚಾರಗಳನ್ನು ಉಲ್ಲೇಖಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಲೂಟಿ ಮಾಡೋದೇ ಕಾಂಗ್ರೆಸ್ ಸಾಧನೆ ಎಂದು ಆರೋಪಿಸಿದ ಸಿಟಿ ರವಿ ಶಾಲಾ ಮಕ್ಕಳ ಮನಸ್ಸಿನಲ್ಲಿ ಭಿನ್ನಾಭಿಪ್ರಾಯ ಹುಟ್ಟುಹಾಕುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಟೀಕಿಸಿದರು. ಇದು ಯಾವುದೂ ಸಾಧನೆ ಆಗಲ್ಲ, ಇದೆಲ್ಲ ಮನೆಹಾಳು ಕೆಲಸ ಆಗುತ್ತೆ. ಮನೆಹಾಳು ಕೆಲಸಕ್ಕೆ ಸಾಧನಾ ಸಮಾವೇಶ ಅಂತ ಕರೆದರೆ ಕಾಂಗ್ರೆಸ್ ನಡೆಸುತ್ತಿರುವ ಸಾಧನಾ ಸಮಾವೇಶ ಮನೆಹಾಳು ಕೆಲಸ ಎಂದು ಕಿಡಿಕಾರಿದರು. ಖರ್ಗೆ ಅವರಿಗೆ ಗುಣಪಡಿಸಲಾಗದ ರೋಗ, ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ಎಸ್ಎಸ್ನ ಟೀಕಿಸೋದು ಒಂದು ಗುಣಪಡಿಸಲಾಗದ ರೋಗ. ಆ ರೋಗಕ್ಕೆ ನಿರ್ಲಕ್ಷ್ಯ ಮಾಡೋದೇ ಸೂಕ್ತ. ಆ ರೋಗಕ್ಕೆ ಪ್ರತಿಕ್ರಿಯಿಸಿದಷ್ಟು ರೋಗ ಕೆರಳುತ್ತೆ. ನಿರ್ಲಕ್ಷ್ಯ ಮಾಡಿಬಿಟ್ರೆ ಅದು ರೋಗ ಶಮನ ಆಗತ್ತೆ. ಹಾಗಾಗಿ ಅವರಿಗಿರುವಂಥ ರೋಗವನ್ನು ಅದಕ್ಕೆ ಕೆರಳಿಸೋ ಕೆಲಸ ಮಾಡಲ್ಲ, ನಿರ್ಲಕ್ಷ್ಯ ಮಾಡ್ತೀವಿ. ಏನ್ ಸಾಧನೆ ಮಾಡಿದ್ದಾರೆ ಅನ್ನೋದು ಸಮಾವೇಶ ಮಾಡಕ್ಕೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುಡ್ಡು ತಿಂದು ಅನ್ನೋದು ಸಾಧನೆ ಆಗತ್ತಾ? ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಅನ್ನೋದು ಸಾಧನೆ ಆಗತ್ತಾ? ಕಳೆದ 3 ವರ್ಷದ ಮಹತ್ ಕಾರ್ಯ ಏನ್ ಸಾಧನೆ ಮಾಡಿದ್ದಾರೆ? ಕಾರ್ಮಿಕ ಇಲಾಖೆಯಲ್ಲಿ ದುಡ್ಡು ಹೊಡೆದು ಅನ್ನೋದು ಸಾಧನೆನಾ? ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಬೋರ್ವೆಲ್ಗೂ ದುಡ್ಡು ಕೊಡದಲೇನೆ ಅವ್ರನ್ನ ನಿರ್ಲಕ್ಷ್ಯ ಮಾಡಿದೀವಿ ಅನ್ನೋ ಸಾಧನೆನಾ? ಯಾವ್ದು ಸಾಧನೆ? ಇಂಥದ್ದು ಸಾಧನೆ ಅಂತ ಹೇಳಿ ಆಮೇಲೆ ಸಮಾವೇಶ ಮಾಡಲಿ. ನಾವು ಗೃಹಲಕ್ಷ್ಮಿ ಹಣನ 10 ತಿಂಗಳು ದುಡ್ಡು ಹಾಕಿ 2 ತಿಂಗಳು ನುಂಗಿದೀವಿ ಅನ್ನೋ ಸಾಧನೆ ಆಗತ್ತಾ? ವಿಧಾನಸೌಧದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅವರು. 2 ತಿಂಗಳು ದುಡ್ಡು ಎಲ್ಲಿ ಅಂತ ಕೇಳಿದ್ದಕ್ಕೆ ಯಾವ್ದು ಸಾಧನೆ? ಯಾವುದು? ಬಡವರ ಹಣ ಲೂಟಿ ಹೊಡೆದಿದ್ದ? ಹೇಳಿ, ಎಷ್ಟು ಬಡವರಿಗೆ ನಾವು ಗೃಹ ಭಾಗ್ಯ ಕೊಟ್ಟಿದ್ದೀವಿ? ಅಂಬೇಡ್ಕರ್ ಮನೆ ಎಷ್ಟು ಕೊಟ್ಟಿದ್ದೀವಿ? ಏನ್ ಕೊಟ್ಟಿದ್ದಾರೆ ಇವ್ರು ಬಂದ ಮೇಲೆ? ಯಾವ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಿದೀವಿ? ಮಾಡಿದಾರ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸೋ ಕೆಲಸನ? ಅಥವಾ ಉದ್ಯೋಗ ಸೃಷ್ಟಿ ಮಾಡುವಂತ ಯೋಜನೆಯನ್ನು ರೂಪಿಸಿದ್ದಾವೆ? ಯಾವ ಯೋಜನೆ ರೂಪಿಸಿದ್ದಾರೆ? ಲೂಟಿ ಪಾಟಿ ಎಲ್ಲ ಸಾಧನೆ ಆಗಲ್ಲ. ಈ ಸರ್ಕಾರದಲ್ಲಿ ಮಾಡಿರೋದು ಲೂಟಿ, ಅಧಿಕಾರದ ದುರ್ಬಳಕೆ, ಇದು ಯಾವುದು ಸಾಧನೆ ಆಗಲ್ಲ. ಶಾಲಾ ಮಕ್ಕಳ ಮನಸ್ಸಿನಲ್ಲಿ ಮತೀಯ ವಿಷಬೀಜವನ್ನು ಬಿತ್ತೋದು ಸಾಧನೆ ಆಗತ್ತಾ? ಮತೀಯ ವಿಷಬೀಜ ಬಿತ್ತೋ ಸಾಧನೆ ಆಗುತ್ತೇನ್ರಿ? ಇದು ಯಾವುದು ಸಾಧನೆ ಆಗಲ್ಲ. ಇದೆಲ್ಲ ಮನೆಹಾಳು ಕೆಲಸ ಆಗತ್ತೆ. ಮನೆಹಾಳು ಕೆಲಸಕ್ಕೆ ಅವರು ಸಾಧನಾ ಸಮಾವೇಶ ಅಂತ ಕರೆದ್ರೆ ಅದು ಮನೆಹಾಳರು ಮಾತ್ರ ಒಪ್ಕೊಳ್ತಾರೆ, ಇನ್ಯಾರೂ ಒಪ್ಕೊಳ್ಳಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ತಹಶೀಲ್ದಾರ್ ಲಿಖಿತಾ ಮೋಹನ್ ಎಚ್ಚರಿಕೆ ನೀಡಿದ್ದಾರೆ. ರಸ್ತೆ ಬದಿ, ಕಾಲುವೆ ಹಾಗೂ ಕಂಡಲ್ಲಿ ಕಸ ಹಾಕುವವರನ್ನು ಗುರುತಿಸಿ ಯಾವುದೇ ಮುಲಾಜಿಲ್ಲದೆ ಭಾರೀ ದಂಡ ವಿಧಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪಟ್ಟಣದ ಸ್ವಚ್ಛತೆ ಕಾಪಾಡುವ ಉದ್ದೇಶದಿಂದ ಅಧಿಕಾರಿಗಳು ವಿಶೇಷ ನಿಗಾ ವಹಿಸಲಿದ್ದು ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರು ಕಸವನ್ನು ನಿಗದಿತ ಸ್ಥಳದಲ್ಲೇ ಹಾಕಬೇಕು ಹಾಗೂ ಪರಿಸರ ಸ್ವಚ್ಛತೆ ಕಾಪಾಡಲು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಸ್ವಚ್ಛ ಪಟ್ಟಣ ನಿರ್ಮಾಣಕ್ಕೆ ನಾಗರಿಕರ ಸಹಕಾರ ಅಗತ್ಯವೆಂದು ತಹಶೀಲ್ದಾರ್ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಪಟ್ಟಣ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗಳಿಂದ ಒಂದು ಕ್ಲೀನ್ಲಿನೆಸ್ ಡ್ರೈವ್ ಇಟ್ಕೊಂಡಿದ್ದೀವಿ. ಮಾರ್ನಿಂಗ್ 6 o'clock to 9 o'clock ಎಲ್ಲ NGOs ಮತ್ತು ಆಫೀಸರ್ಸ್
ಸ್ಟಾಫು ಎಲ್ಲರೊಟ್ಟಿಗೆ ಪ್ಲಸ್ ಪಬ್ಲಿಕ್ ಎಲ್ಲರೊಟ್ಟಿಗೆ 4 ಟೀಮ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ನಮ್ಮ ಟೀಮ್ ಇವತ್ತು ಬಾಲ್ಗಡಿ ರಸ್ತೆ ಕಡೆ ಬಂದಿದ್ದೀವಿ. ಇಲ್ಲಿ ಏನು 4 ಟೀಮ್ ನಾವು ಮಾಡಿರೋ ಉದ್ದೇಶ ಎಲ್ಲೆಲ್ಲಿ ಕೊಪ್ಪ ತಾಲೂಕಿನಲ್ಲಿ ಕಸ ಸಂಗ್ರಹಣೆ ಜಾಸ್ತಿ ಇದೆ ಅಲ್ಲಿ ಮಾಡಿರೋದು. ಈ ಕಡೆ ಬಾಲ್ಗಡಿ ರಸ್ತೆಯಲ್ಲಿ NR ಪುರ ಸರ್ಕಲಿಂದ ಟುವರ್ಡ್ಸ್ ತಾಲೂಕು ಆಫೀಸ್ ಟುವರ್ಡ್ಸ್ ಸರ್ಕಲ್ ಇಲ್ಲೊಂದು ಅಷ್ಟು ಕಡೆ ತುಂಬ ಕಸ ವಿಲೇವಾರಿ ಮಾಡಿದ್ದಾರೆ. ಇದು ಎಲ್ಲ ಪಬ್ಲಿಕ್ ಆ್ಯಂಡ್ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ದಯವಿಟ್ಟು ಈ ಥರ ಕಸ ಎಸಿಬೇಡಿ. ನಾವು ಕ್ಲೀನ್ ಮಾಡ್ತಾ ಇರೋ ಉದ್ದೇಶ ನೀವು ಮತ್ತೆ ನಾಳೆ ಬಂದು ಎಸಿದ್ರೆ ಹೆವಿ ಫೈನ್ಸ್ ಹಾಕ್ತೀವಿ. ನೆಕ್ಸ್ಟ್ ನಾಳೆಯಿಂದ ವಿ ವಿಲ್ ಮಾನಿಟರ್ ಕ್ಲೋಸ್ಲಿ. ಯಾರೇ ಒಬ್ಬರು ಕಸ ಹಾಕ್ತಾರೆ ಅವ್ರಿಗೆ 100% ಹೆವಿ ಫೈನ್ಸ್ ನಾವು ಹಾಕ್ತೀವಿ. ಅವ್ರದ್ದೊಂದು ಫೋಟೋ ತೆಗೆದುಬಿಟ್ಟು ಆ ಫೋಟೋನ ವಿಡಿಯೋನ ನಾವು ವೈರಲ್ ಮಾಡ್ತೀವಿ. ಹಾಗಾಗಿ ಎಲ್ಲಿ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ದಯವಿಟ್ಟು ನನ್ನ ಕೈ ಮುಗಿದು ಕೊಪ್ಪ ಜನಗಳಿಗೆ ಕೇಳ್ಕೊತೀನಿ, ಮತ್ತೆ ಕಸ ಹಾಕಬೇಡಿ. ನಮಗೆ ತೆಗಿವಾಗ್ಲೇನೆ ತುಂಬ ಹಿಂಸೆ ಆಗ್ತಾ ಇದೆ ಆ್ಯಂಡ್ ತುಂಬಾ ಆ್ಯಕ್ಚುಲಿ ಸಿಟ್ಟು ಬರ್ತಾ ಇದೆ ನೋಡಿದ್ರೆ. ಈ ಥರನೂ ಮಾಡ್ಬೋದು. ಯು ಶುಡ್ ಆಲ್ ಹ್ಯಾವ್ ಒನ್ ಸಿವಿಕ್ ರೆಸ್ಪಾನ್ಸಿಬಿಲಿಟಿ. ನಾವಿರೋ ಲ್ಯಾಂಡ್ನ ನಾವು ಉಳಿಸ್ಕೊಬೇಕು. ದಯವಿಟ್ಟು ಇನ್ಮೇಲೆ ಇಲ್ಲಿ ವಿಲೇವಾರಿ ಮಾಡಬೇಡಿ. ಥ್ಯಾಂಕ್ ಯು. ಇಲ್ಲಿ ಆ್ಯಕ್ಚುಲಿ ಜಾಸ್ತಿ ಕೋಳಿ ಅಂಗಡಿ ಕಸ ಇದೆ. ಕೋಳಿ ಅಂಗಡಿಗಳಿಗೆ ಅಗೇನ್ ಹೆವಿ ಪೆನಾಲ್ಟೀಸ್ ನಾವು ಹಾಕ್ತೀವಿ. ಅಂಗಡಿಗಳನ್ನ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರದಲ್ಲಿ ನಡೆದ ದುರ್ಘಟನೆಯಲ್ಲಿ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಮೃತಪಟ್ಟಿದ್ದಾರೆ. ಚೆನ್ನೈ ಪಲ್ಲಾವರಂ ನಿವಾಸಿ 33 ವರ್ಷದ ಜಿನ್ಮು ಕುಟುಂಬದೊಂದಿಗೆ ದುಬಾರೆಗೆ ಪ್ರವಾಸಕ್ಕೆ ಬಂದಿದ್ದರು. ಆನೆಗಳಿಗೆ ನದಿಯಲ್ಲಿ ಸ್ನಾನ ಮಾಡಿಸುತ್ತಿದ್ದ ದೃಶ್ಯ ವೀಕ್ಷಿಸುತ್ತಿದ್ದ ವೇಳೆ ಕಂಜನ್ ಮತ್ತು ಮಾರ್ತಾಂಡ ಆನೆಗಳ ನಡುವೆ ಏಕಾಏಕಿ ಗಲಾಟೆ ಉಂಟಾಗಿದೆ. ಈ ವೇಳೆ ನಿಯಂತ್ರಣ ತಪ್ಪಿದ ಕಂಜನ್ ಮುನ್ನುಗ್ಗಿದೆ. ಕೆಳಗೆ ಬಿದ್ದ ಮಾರ್ತಾಂಡ ಆನೆ ಮಹಿಳೆಯ ಮೈಮೇಲೆ ಬಿದ್ದಿದೆ. ಪರಿಣಾಮ ಜಿನ್ಮು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಮಹಿಳೆಯ ಪತಿ ಜೋಯಲ್ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಬಳಿಕ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಪ್ರವಾಸಿಗರ ಸುರಕ್ಷತೆ ಕುರಿತು ಪ್ರಶ್ನೆಗಳು ಕೇಳಿಬರುತ್ತಿದ್ದು ಅರಣ್ಯ ಇಲಾಖೆ ಘಟನೆ ಕುರಿತು ತನಿಖೆ ಆರಂಭಿಸಿದೆ. ಬೆಂಗಳೂರಿನಲ್ಲಿರುವ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಯೂತ್ ಕಾಂಗ್ರೆಸ್ ರಾಜ್ಯ ಕಾರ್ಯಕಾರಿಣಿ ಸಭೆ ಗಲಾಟೆ ಹಾಗೂ ಮಾರಾಮಾರಿಗೆ ಕಾರಣವಾದ ಘಟನೆ ನಡೆದಿದೆ. ಇತ್ತೀಚೆಗೆ ಕೆಲ ಪದಾಧಿಕಾರಿಗಳನ್ನು ಜವಾಬ್ದಾರಿಯಿಂದ ಮುಕ್ತಗೊಳಿಸಿದ್ದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರ ನಿರ್ಧಾರಕ್ಕೆ ದೀಪಿಕಾ ರೆಡ್ಡಿ ಸೇರಿದಂತೆ ಹಲವು ಕಾರ್ಯಕರ್ತರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಇದೇ ವಿಚಾರವಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿಯವರನ್ನು ಅಡ್ಡಗಟ್ಟಿ ಕಾರ್ಯಕರ್ತರು ವಾಗ್ವಾದ ನಡೆಸಿದರು. ಮಾತಿನ ಚಕಮಕಿ ಹೆಚ್ಚಾಗಿ ಬಳಿಕ ಕಾರ್ಯಕರ್ತರ ನಡುವೆ ಕೈಕೈ ಮಿಲಾಯಿಸುವ ಹಂತಕ್ಕೆ ಜಟಾಪಟಿ ನಡೆದಿದೆ. ಕೆಲಕಾಲ ಕೆಪಿಸಿಸಿ ಕಚೇರಿ ರಣರಂಗದಂತಾಗಿದ್ದು, ಸ್ಥಳದಲ್ಲಿದ್ದ ಹಿರಿಯ ಮುಖಂಡರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ಶಮನಗೊಳಿಸಿದರು. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಹಲವು ಪದಾಧಿಕಾರಿಗಳನ್ನು ಸ್ಥಾನದಿಂದ ವಜಾಗೊಳಿಸಿದ್ದೇ ಗಲಾಟೆಗೆ ಪ್ರಮುಖ ಕಾರಣ ಎನ್ನಲಾಗಿದೆ. ಘಟನೆ ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ.
ಮತ್ತೊಮ್ಮೆ ಮುಖ್ಯಾಂಶಗಳು. ಅಕ್ಷರ ಆರೋಗ್ಯ ಹಾಳಾಗುತ್ತಿದೆ. ಪಿಯುಸಿ ಫೇಲ್ ಆಗಿರೋ ಶಿಕ್ಷಣ ಮಂತ್ರಿ. ಸರ್ಕಾರ ಜನರನ್ನೇ ಮರೆತಿದೆ. ಎಚ್ ವಿಶ್ವನಾಥ್ ವಾಗ್ದಾಳಿ. ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಆನೆಗಳ ನಡುವೆ ಏಕಾಏಕಿ ಜಗಳ. ದುಬಾರೆ ಆನೆ ಶಿಬಿರದಲ್ಲಿ ನಡೆದ ದುರ್ಘಟನೆಯಲ್ಲಿ ಪ್ರವಾಸಿ ಮಹಿಳೆ ಸಾವು. ಪತಿಗೆ ಗಂಭೀರ ಗಾಯ. ಕೆಪಿಸಿಸಿ ಕಚೇರಿಯಾಯಿತು ರಣಾಂಗಣ. ಹಲವು ಪದಾಧಿಕಾರಿಗಳನ್ನು ಸ್ಥಾನದಿಂದ ವಜಾಗೊಳಿಸಿದ್ದಕ್ಕೆ ಗಲಾಟೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.